ನಮಸ್ತೆ ವೀಕ್ಷಕರೇ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಸಾಗರವು ಕೆಲವು ವಿಚಿತ್ರ ಮತ್ತು ಅಸಾಮಾನ್ಯವಾದಂತಹ ಆಳ ಸಮುದ್ರದ ಜೀವಿಗಳ ಮನೆಯಾಗಿದೆ ಎಂದು. ಸಾಗರದ ದೊಡ್ಡ ಪ್ರಮಾಣದ ಭಾಗವನ್ನು ಇಂದಿಗೂ ಸಹ ಅನ್ವೇಷಿಸಲಾಗಿಲ್ಲ. ಆದ್ದರಿಂದ ನಾವು ಆ ಜೀವಿಗಳ ಅರ್ಧಕ್ಕಿಂತಲೂ ಕಡಿಮೆ ಭಾಗವನ್ನು ಮಾತ್ರ ಕಂಡುಕೊಂಡಿದ್ದೇವೆ. ಆದಾಗ್ಯೂ ಕೆಲವೊಂದು ವಿಚಿತ್ರ ಜೀವಿಗಳನ್ನು ಸಂಶೋಧಕರು ಅಕಸ್ಮಾತ್ತಾಗಿ ಕಂಡುಕೊಂಡಿದ್ದು ಅವುಗಳ ಬಗ್ಗೆ ಚರ್ಚಿಸಲು ಸೂಕ್ತವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಾಗರದ ರಹಸ್ಯಗಳ ಬಗ್ಗೆ ಮತ್ತಷ್ಟು ಚಿಂತಿಸಲು ಪ್ರೇರೇಪಿಸುವಂತಹ ಕೆಲವೊಂದು ಅಸಾಮಾನ್ಯ ಪ್ರಾಣಿಗಳನ್ನು ಪರಿಚಯಿಸುತ್ತಿದ್ದೇವೆ. ಈ ಮೀನುಗಳ ಪಟ್ಟಿ ನೋಡುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಮತ್ತು ಅದರಲ್ಲಿ ಅಡಗಿರುವಂತಹ ಸಂದೇಶವನ್ನ ಕಂಡು ನಮಗೆ ಒಂದು ಕಮೆಂಟ್ ಮಾಡಿ. 10ನೇ ನಂಬರ್ನಲ್ಲಿದೆ ಸರ್ಕ್ಯಾಸ್ಟಿಕ್ ಫ್ರಿಂಜ್ ಹೆಡ್. ಮೊದಲಿಗೆ ವಿಜ್ಞಾನಿಗಳು ಈ ಹೆಸರನ್ನು ಎಲ್ಲಾ ಲಭ್ಯವಿರುವಂತಹ ಹೆಸರುಗಳಿಂದ ಏಕೆ ಆಯ್ಕೆ ಮಾಡಿಕೊಂಡರು ಎಂದು ನೀವು ಆಶ್ಚರ್ಯ ಪಡಬಹುದು. ಆದರೆ ನಮಗೂ ಸಹ ನೀವು ಕಂಡಷ್ಟೇ ಗೊಂದಲವಾಗಿದೆ. ಆದಾಗ್ಯೂ ಇದು ಸಾಗರದ ಆಳದ ಭಾಗದಲ್ಲಿ ನೀವು ಕಾಣಬಹುದಾದಂತಹ ಅತ್ಯಂತ ಭಯಾನಕ ಮೀನುಗಳಲ್ಲಿ ಒಂದಾಗಿದೆ ಎಂಬ ವಾಸ್ತವ್ಯವನ್ನು ಬದಲಾಯಿಸಲಾಗುವುದಿಲ್ಲ. ನೀವು ಈ ಚಿತ್ರದಲ್ಲಿ ನೋಡಬಹುದು, ಈ ಪ್ರಾಣಿಗಳಿಗೆ ದೊಡ್ಡದಾದಂತಹ ಮತ್ತು ಬಣ್ಣದ ಬಾಯಿ ಇದೆ ಎಂದು ಸ್ಪಷ್ಟವಾಗುತ್ತದೆ. ಆದರೆ ಆ ಬಾಯಿ ಇನ್ನೊಂದು ಸರ್ಕ್ಯಾಸ್ಟಿಕ್ ಫ್ರಿಂಜ್ ಹೆಡ್ ಹತ್ತಿರ ಬಂದಾಗ ತಕ್ಷಣ ಬಾಯಿ ತೆರೆದು ಕಡೆದು ನುಂಗಿ ಬಿಡುತ್ತದೆ. ಅವು ಎಷ್ಟು ಕ್ರೂರವಾಗಿರಬಹುದು ಎಂಬುದನ್ನು ಇದರಿಂದ ನಾವು ನೋಡಬಹುದು. ಇದು ಅವರ ಪ್ರಮುಖ ಆತ್ಮರಕ್ಷಣಾ ವಿಧಾನವೂ ಆಗಿದೆ, ಏಕೆಂದರೆ ದೊಡ್ಡ ಬಾಯಿ ಅವುಗಳ ಇತರ ಸಣ್ಣ ಮೀನುಗಳ ಮೇಲೆ ಎಷ್ಟು ಪ್ರಬಲವಾಗಿರಬಹುದು ಎಂಬುದನ್ನು ತೋರಿಸುತ್ತದೆ. ಸರ್ಕ್ಯಾಸ್ಟಿಕ್ ಫ್ರಿಂಜ್ ಹೆಡ್ ಮುಖ್ಯವಾಗಿ ವಾಯುವ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಬಾಜಾ ಕ್ಯಾಲಿಫೋರ್ನಿಯಾದ ಸಮೀಪ ಕಂಡುಬರುತ್ತದೆ. ಅವುಗಳ ಬಾಯಿ ಆಹಾರವನ್ನು ತಿನ್ನಲು ಬಾಯಿ ತೆರೆದುಕೊಳ್ಳುವಂತೆ ಕೆಲವೊಂದು ಸಂದರ್ಭಗಳಲ್ಲಿ ದೊಡ್ಡ ತೊಂದರೆಯಾಗಿಯೂ ಪರಿಣಮಿಸಬಹುದು. ಆಶ್ಚರ್ಯಕರವಾಗಿ ಅವುಗಳ ದೇಹದ ಗಾತ್ರ ತುಂಬಾ ಚಿಕ್ಕದಾಗಿರುತ್ತದೆ. 9ನೇದಾಗಿ ಸ್ಕೋಟೋಪ್ಲೆನ್ಸ್ ಅಂದರೆ ಸೀ ಪಿಗ್. ಈ ಆಳ ಸಮುದ್ರದ ಜೀವಿಗಳಿಗೆ ಇನ್ನೊಂದು ಹೆಸರು ಸೀ ಪಿಗ್ ಆಗಿದೆ. ಆಶ್ಚರ್ಯಕರವಾಗಿ ಇವು ಭೂಮಿಯ ಮೇಲೆ ನಾವು ನೋಡುವಂತಹ ಗುಲಾಬಿ ಮೈಯುಳ್ಳ ಹಂದಿಗಳಂತೇನು ಕಾಣುವುದಿಲ್ಲ. ಆದರೆ ಇವು ಅರ್ಧ ಪಾರದರ್ಶಕ ದೇಹವನ್ನು ಹೊಂದಿದ್ದು ಹಲವು ಕಾಲುಗಳಿವೆ. ಇದರಿಂದ ಅವು ಗಾತ್ರದಲ್ಲಿ ಆಕ್ಟೋಪಸ್ನಂತೆ ಕಾಣುತ್ತವೆ. ಸ್ಕೋಟೋಪ್ಲೆನ್ಸ್ ಜೆಲ್ಲಿ ಫಿಶ್ನಂತಹ ಜೀವಿಗಳಾಗಿದ್ದು ಸೀ ಕುಕುಂಬರ್ ವರ್ಗಕ್ಕೆ ಸೇರಿವೆ. ನೀವು ನಿಮ್ಮ ಬಾಲ್ಯದಲ್ಲಿ ತಿನ್ನಲಾಗದಂತಹ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಂತಹ ಹಸಿರು ತರಕಾರಿಯ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಅದರಂತಲ್ಲ. ಸ್ಕೋಟೋಪ್ಲೆನ್ಸ್ ಹಸಿರು ತರಕಾರಿಯಂತೇನು ಕಾಣುವುದಿಲ್ಲ ಮತ್ತು ನಾವು ನಿಮಗೆ ಅದನ್ನು ನಿಮ್ಮ ಬಾಯಿಯ ಹತ್ತಿರ ತರುವಂತೇನು ಸಲಹೆ ಕೊಡುವುದಿಲ್ಲ. ಆದಾಗ್ಯೂ ಸಹ ನೀವು ಇವುಗಳನ್ನು ಕಾಣುವ ಅವಕಾಶವನ್ನು ಹೊಂದಿಲ್ಲದಿದ್ದರೂ ಈ ಪ್ರಾಣಿ ಸಾಗರದ ಅತಿ ಆಳವಾದಂತಹ ಮತ್ತು ಕತ್ತಲು ತುಂಬಿದ ಭಾಗದಲ್ಲಿ ವಾಸಿಸುತ್ತವೆ. 8ನೇದಾಗಿ ರೆಡ್ ಹ್ಯಾಂಡ್ ಫಿಶ್. ರೆಡ್ ಹ್ಯಾಂಡ್ ಫಿಶ್ ಸಾಗರದಲ್ಲಿ ನೀವು ಕಾಣಬಹುದಾದಂತಹ ಅತ್ಯಂತ ವಿಚಿತ್ರ ಜೀವಿಗಳಲ್ಲಿ ಒಂದಾಗಿದೆ. ಇವುಗಳು ಅಪಾಯದಲ್ಲಿರುವಂತಹ ಜೀವಿಗಳ ಪಟ್ಟಿಯಲ್ಲಿ ಇರುವುದರಲ್ಲಿ ಆಶ್ಚರ್ಯವಿಲ್ಲ. ವಿಶೇಷವಾಗಿ ಅವುಗಳ ವಿಚಿತ್ರ ಆಕೃತಿಯನ್ನು ನೋಡಿದಾಗ ನೀವು ಈ ಪ್ರಾಣಿಗಳನ್ನು ಕಾಣಲು ಸಾಧ್ಯವಿರುವಂತಹ ಉತ್ತಮ ಅವಕಾಶವೆಂದರೆ ಆಸ್ಟ್ರೇಲಿಯಾದ ದಕ್ಷಿಣ ತಸ್ಮಾನಿಯಾ ಸಮುದ್ರದಲ್ಲಿ ಆಳ ಸಮುದ್ರದಲ್ಲಿ ಡೈವಿಂಗ್ ಮಾಡಿದಾಗ ಈ ಪ್ರಾಣಿಯನ್ನು ನಾವು ಕಾಣಬಹುದು. ಆದಾಗ್ಯೂ ಸಹ ನೀವು ಸಮುದ್ರದ ತಳಭಾಗದಲ್ಲಿ ಹೋಗಬೇಕಾಗುತ್ತದೆ. ಅಲ್ಲಿ ಈ ಅದ್ಭುತ ರೆಡ್ ಹ್ಯಾಂಡ್ ಫಿಶ್ ಹಗೂರವಾಗಿ ನಡೆದುಕೊಂಡು ಹೋಗುತ್ತದೆ. ಹಾಗಾದರೆ ಇದಕ್ಕೆ ರೆಡ್ ಹ್ಯಾಂಡ್ ಫಿಶ್ ಎಂದು ಹೆಸರು ಯಾಕೆ ಬಂದಿತು? ಒಮ್ಮೆ ಅದರ ಕೈಯಂತೆ ಕಾಣುವ ಭಾಗವನ್ನ ನೋಡಿದರೆ ಹೆಚ್ಚಿನ ವಿವರಣೆಯನ್ನು ಕೊಡುವಂತಹ ಅಗತ್ಯವಿಲ್ಲ. ಇವು ನಿಜವಾಗಿಯೂ ಕೆಂಪು ಬಣ್ಣದಾಗಿರುತ್ತವೆ. ಈ ಪ್ರಾಣಿ 15 ಸೆಂಟಿಮೀಟರ್ ವರೆಗೆ ಬೆಳೆಯಲು ಸಾಧ್ಯತೆ ಇದೆ ಮತ್ತು ಅದರ ಚರ್ಮವು ಹಲ್ಲಿನಂತಿರುವಂತಹ ನುಣುಚು ತಲೆಗಳೊಂದಿಗೆ ಹೊದಿಕೆಯಾಗಿದೆ. ಆ ಕೈಗಳು ಕೇವಲ ಶೃಂಗಾರಕ್ಕಾಗಿ ಅಲ್ಲ, ಆದರೆ ರೆಡ್ ಹ್ಯಾಂಡ್ ಫಿಶ್ ಅವುಗಳನ್ನು ಸಾಗರದ ತಳಭಾಗದಲ್ಲಿ ಚಲಿಸಲು ಬಳಸುತ್ತವೆ. ಆಶ್ಚರ್ಯಕರವಾಗಿ ಅವುಗಳು ಮನುಷ್ಯನ ಕೈಗಳಂತಿವೆ, ಏಕೆಂದರೆ ಈ ವಿಶೇಷ ಫಿಶ್ಗಳು ನೀವು ಹಿಂದೆಯೇ ನೋಡಿದ ಯಾವುದಕ್ಕೂ ಹೋಲುವುದಿಲ್ಲ. 7ನೇ ನಂಬರ್ನಲ್ಲಿ ಅಟ್ಲಾಂಟಿಕ್ ವೋಲ್ಫ್ ಫಿಶ್. ನೀವು ಆಳ ಸಮುದ್ರದ ಸ್ನೇಹಪರ ಜೀವಿಗಳ ಪಟ್ಟಿ ಮಾಡುವುದಾದರೆ ಅಟ್ಲಾಂಟಿಕ್ ವೋಲ್ಫ್ ಫಿಶ್ ಈ ಪಟ್ಟಿಯಲ್ಲಿ ಇರುವುದಿಲ್ಲ. ಇವು ತುಂಬಾ ತೀಕ್ಷ್ಣ ಹಲ್ಲುಗಳಿರುವಂತಹ ಸಂಪೂರ್ಣವಾಗಿ ಮೃಗ ಹತ್ಯಾ ಸ್ವಭಾವದ ಮೀನುಗಳಾಗಿವೆ. ಆದರೆ ಈ ನಾಯಿ ಹಲ್ಲಿನಂತಿರುವಂತಹ ಹಲ್ಲುಗಳು ಮುಳ್ಳುಳ ಅಥವಾ ಗಟ್ಟಿಯಾದ ಶರೀರದ ಅಕಶೇರುಕ ಪ್ರಾಣಿಗಳಾದಂತಹ ಸಮುದ್ರ ಶಂಕುಗಳು ಮತ್ತು ಸಮುದ್ರ ಉರುಳುಗಳನ್ನು ತಿಂದು ಬಳಸಲು ಸಹಾಯ ಮಾಡುತ್ತವೆ. ಯಾವಾಗಲಾದರೂ ಅವುಗಳನ್ನು ಕೆಣಕಿದರೆ
ಅವುಗಳು ಮಾನವ ಜೀವಿಗಳ ಮೇಲೂ ಸಹ ಅತ್ಯಂತ ಕ್ರೂರವಾಗಬಹುದು. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು. ಅಟ್ಲಾಂಟಿಕ್ ವೋಲ್ಫ್ ಫಿಶ್ ಅನ್ನು ನೋಡಲು ನೀವು ಆರ್ಕ್ಟಿಕ್ ಮತ್ತು ಉತ್ತರ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಪ್ರಯಾಣಿಸಬೇಕು. ಅಲ್ಲಿ ಅವುಗಳು 5 ಅಡಿಯವರೆಗೂ ಬೆಳೆಯಬಹುದು. ಇವು ಸಾಮಾನ್ಯವಾಗಿ ತಂಪಾದ ನೀರಿನಲ್ಲಿ ವಾಸಿಸುವುದನ್ನು ಇಚ್ಛಿಸುತ್ತವೆ. ಆದ್ದರಿಂದ ಅವು 328 ಅಡಿ ಗಾಢವಾದ ಆಳದಿಂದ 1640 ಅಡಿ ಆಳದವರೆಗೂ ಸಾಗರದ ತಳಭಾಗದಲ್ಲಿ ವಾಸಿಸುತ್ತವೆ. ಇವು ಉರುಗ ಮೀನ ಅಥವಾ ಈಲ್ನಂತೆ ಹೆಚ್ಚು ಉದ್ದವಾದ ಶರೀರವನ್ನು ಹೊಂದಿರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಅಟ್ಲಾಂಟಿಕ್ ವೋಲ್ಫ್ ಫಿಶ್ ಅನ್ನು ವೋಲ್ಫ್ ಫಿಶ್ ಎಂದು ಸಹ ಕರೆಯಲಾಗುತ್ತದೆ. ಇನ್ನು 6ನೇ ನಂಬರ್ನಲ್ಲಿ ರೆಡ್ ವ್ಯಾಂಪೈರ್ ಸ್ಕ್ವೆಡ್. ರೆಡ್ ವ್ಯಾಂಪೈರ್ ಸ್ಕ್ವೆಡ್ ಬಗ್ಗೆ ಮೊದಲ ಆಘಾತಕಾರಿ ವಿಚಾರವೇನೆಂದರೆ ಇದು ಸ್ಕ್ವಿಡ್ಡು ಅಲ್ಲ, ಆಕ್ಟೋಪಸ್ ಸಹ ಅಲ್ಲ. ಇಲ್ಲಿಯೇ ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಆಳ ಸಮುದ್ರದಲ್ಲಿ ಕಂಡುಬರುವ ಈ ಜೀವಿಯ ವೈಜ್ಞಾನಿಕ ಹೆಸರು ವ್ಯಾಂಪೈರೋಥಿಸ್ ಇನ್ಫರ್ನಾಲಿಸ್ ಆಗಿದೆ. ಇದನ್ನು ಇಂಗ್ಲಿಷ್ಗೆ ಅನುವಾದಿಸಿದರೆ ಇದರ ಅರ್ಥ ನರಕದಿಂದ ಬಂದಂತಹ ವ್ಯಾಂಪೈರ್ ಸ್ಕ್ವಿಡ್ ಎಂದು ಆಗುತ್ತದೆ. ಇದು ನಿಮಗೆ ಬಹಳಷ್ಟು ಆಲೋಚನೆಗೆ ಅವಕಾಶ ನೀಡುತ್ತದೆ, ವಿಶೇಷವಾಗಿ ರೆಡ್ ವ್ಯಾಂಪೈರ್ ಸ್ಕ್ವಿಡ್ ಎಷ್ಟು ಅಪಾಯಕಾರಿ ಇರಬಹುದು ಎಂಬುದರ ಬಗ್ಗೆ. ಒಳ್ಳೆಯ ಸಂಗತಿ ಎಂದರೆ ಇದರ ಹೆಸರು ಹೇಳುವಂತೆ ಇದು ರಕ್ತವನ್ನೇನು ಕುಡಿಯುವುದಿಲ್ಲ. ಹಾಗಾಗಿ 3300 ಅಡಿ ಆಳದಲ್ಲಿ ಕಂಡುಬರುವಂತಹ ಈ ಪ್ರಾಣಿ ಅದರ ಹೆಸರಿಗಿಂತ ತುಂಬಾ ಕೋಮಲವಾಗಿದೆ. ಈ ರೆಡ್ ವ್ಯಾಂಪೈರ್ ಸ್ಕ್ವಿಡ್ ಸಮುದ್ರದ ತಳಭಾಗದಲ್ಲಿ ಇರುವ ಕೊಳೆತು ಹಾಳಾದ ಜೈವಿಕ ವಸ್ತುಗಳನ್ನು ತಿಂದು ಬದುಕುತ್ತದೆ. ಇದನ್ನು ಮರೈನ್ ಸ್ನೋ ಎಂದಲೂ ಕರೆಯಲಾಗುತ್ತದೆ. ಹಾಗಾಗಿ ನೀವು ಈ ರೀತಿ ಹೇಳಬಹುದು, ಇವು ಕಾಡಿನಲ್ಲಿ ಬಿದ್ದ ಸೊರಟೆ ಎಲೆಗಳಂತಿರುವಂತಹ ಜೈವಿಕ ವಸ್ತುಗಳನ್ನು ಸೇವಿಸುವ ಸಸ್ಯಾಹಾರಿಗಳಾಗಿವೆ. 5ನೇ ನಂಬರ್ನಲ್ಲಿ ಫೇಸ್ಲೆಸ್ ಕಸ್ಕೀಲ್. ಹೌದು, ಫೇಸ್ಲೆಸ್ ಕಸ್ಕೀಲ್. ಇದರ ಅರ್ಥವೇನು ಎಂದರೆ ಇದರ ಮುಖವಿಲ್ಲ, ಅದರಿಂದಲೇ ಈ ಹೆಸರು ಬಂದಿದೆ. ನೀವು ಈ ಪ್ರಾಣಿಯೊಂದಿಗೆ ಮುಖಾಮುಖಿ ಆದಾಗ ನೀವು ಒಂದು ಮೀನು ಮುಂದೆ ಮತ್ತು ಇನ್ನೊಂದು ಹಿಂದೆ 2 ಕಡೆ ಇರುವಂತೆ ಕಾಣಿಸುತ್ತದೆ ಎಂದು ಭಾವಿಸುತ್ತೀರಿ. ಇದು ತುಂಬಾ ವಿಚಿತ್ರವಾಗಿದೆ. ಹ್ಯಾರಿ ಪಾಟರ್ ಅಭಿಮಾನಿಗಳಿಗೆ ಇದು ಡಿಮೆಂಟರ್ಗಳನ್ನು ನೆನಪಿಸಬಹುದು. ಹಾಗೆಯೇ ಇದು ಸಮುದ್ರದ ಫೇಸ್ಲೆಸ್ ರಾಕ್ಷಸರ ಸಮಾನವಾಗಿದೆ. ವಿಜ್ಞಾನಿಗಳು ಫೇಸ್ಲೆಸ್ ಕಸ್ಕೀಲನ್ನು ಪ್ರಥಮವಾಗಿ 1874ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಂಡುಕೊಂಡರು. ನಂತರ 1 ದಶಕಕ್ಕೂ ಮುಂಚೆ ಮತ್ತೊಂದು ಆಸ್ಟ್ರೇಲಿಯಾ ವಿಜ್ಞಾನಿಗಳ ತಂಡವು ಸಮುದ್ರದ 13,000 ಅಡಿ ಆಳದಲ್ಲಿ ಇದನ್ನು ಮತ್ತೆ ಕಂಡುಕೊಂಡರು. ಹಾಗಾದರೆ ಈ ಮೀನಿಗೆ ಮುಖವಿಲ್ಲದಿದ್ದರೂ ಇದು ಹೇಗೆ ಆಹಾರ ಸೇವಿಸುತ್ತದೆ ಅಥವಾ ನೋಡುತ್ತದೆ? ಫೇಸ್ಲೆಸ್ ಕಸ್ಕ್ ಈಲ್ನ ಬಾಯಿ ಇಡೀ ದೇಹದ ಕೆಳಭಾಗದಲ್ಲಿರುತ್ತದೆ ಮತ್ತು ಇದು ಆಹಾರವನ್ನು ಹಿಡಿಯಲು ಮುಂದೆ ಚಾಚುತ್ತದೆ. 4ನೇ ನಂಬರ್ನ ಫಿಶ್ ಆಗಿದೆ ಬಿಗ್ ಫಿನ್ ಸ್ಕ್ವಾಡ್. ನವೆಂಬರ್ 2021ರಲ್ಲಿ ಮೆಕ್ಸಿಕೋ ಕೊಲ್ಲಿಯಲ್ಲಿ ಸಂಶೋಧನಾ ಪ್ರವಾಸದಲ್ಲಿದ್ದಂತಹ ವಿಜ್ಞಾನಿಗಳು ಅಕಸ್ಮಾತಾಗಿ ಒಂದನ್ನು ಕಂಡುಹಿಡಿದರು. ಆಳ ಸಮುದ್ರದಲ್ಲಿ ಬಿಗ್ ಫಿನ್ ಸ್ಕ್ವಾಡ್ ನಿಧಾನವಾಗಿ ಈಜುತ್ತಿತ್ತು. ಈ ಜೀವಿಯ ಬಗ್ಗೆ ಆಕರ್ಷಕವಾದ ಸಂಗತಿ ಎಂದರೆ ಇದರ ಅಪರೂಪದ ದೇಹದ ರಚನೆ ಮತ್ತು ಸಮುದ್ರದಲ್ಲಿ ಇಂತಹ ಜೀವಿಗಳನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟ ಸಾಧ್ಯ ಎಂಬುದು. ಬಿಗ್ ಫಿನ್ ಸ್ಕ್ವಾಡ್ ಬಹುಶಃ ನಾವು ಹಲವು ವರ್ಷಗಳಿಂದ ನೋಡಿರುವಂತಹ ಸ್ಕೈಫೈ ಚಿತ್ರದಲ್ಲಿರುವಂತಹ ಅನಾಥ ಜೀವಿಯಂತೆ ಕಾಣುತ್ತದೆ. ಇವು ವಿಚಿತ್ರವಾಗಿ ಬಾಗಿದ ತಂತುಗಳು ಮತ್ತು ಕಂಗೊಳಿಸುವ ಬೃಹತ್ ಸ್ಕ್ವಿಡ್ ಫಿನ್ಗಳನ್ನು ಹೊಂದಿವೆ. ಇದರೊಂದಿಗೆ ಇದರ ಭುಜಗಳು ಮತ್ತು ತಂತುಗಳು ಉದ್ದವಾಗಿ ಸ್ಪೆಗೆಟಿಗಳಂತೆ ಕಾಣುತ್ತವೆ. ಈ ಸ್ಕ್ವಿಡ್ನ ಒಂದು ಆಶ್ಚರ್ಯಕರ ಗುಣವೆಂದರೆ ಇದರ ಭುಜಗಳು ಯಾವುದು ಮತ್ತು ತಂತುಗಳು ಯಾವುದು ಎಂದು ಪ್ರತ್ಯೇಕವಾಗಿ ಗುರುತಿಸುವುದು ಬಹಳ ಕಷ್ಟ. ಇದು ಸಾಮಾನ್ಯ ಸ್ಕ್ವಿಡ್ಗಳಿಗೆ ಇರಬೇಕಾದ ರೀತಿ ಅಲ್ಲ. ಆದ್ದರಿಂದ 1998ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದಾಗಿನಿಂದ 30ಕ್ಕೂ ಕಡಿಮೆಯುಳ್ಳ ದೃಢೀಕೃತ ದೃಶ್ಯಗಳು ಮಾತ್ರ ಈ ಪ್ರಾಣಿಗೆ ಇದ್ದವೆಂಬುದರಲ್ಲಿ ಆಶ್ಚರ್ಯವಿಲ್ಲ. 3ನೇ ನಂಬರ್ನ ಫಿಶ್ ಆಗಿದೆ ಲಿಫಿ ಸೀ ಡ್ರ್ಯಾಗನ್. ಆಸ್ಟ್ರೇಲಿಯಾದ ಕಾಂಗರೂ ದ್ವೀಪದ ಆಳ ಸಮುದ್ರದಲ್ಲಿ ಲಿಫಿ ಸೀ ಡ್ರ್ಯಾಗನ್ ಕಂಡುಬರುತ್ತದೆ. ಇದು ಸಾಮಾನ್ಯ ಸಮುದ್ರ ಹುಲಿನಂತೆ ಕಾಣಬಹುದು, ಆದರೆ ಅದನ್ನು ಸಮೀಪವಾಗಿ ನೋಡಿದರೆ ಇದು ಒಂದು ಮೀನು ಎಂಬುದು ಸ್ಪಷ್ಟವಾಗುತ್ತದೆ. ಆದರೆ ಇದನ್ನು ನಂಬುವುದು ನಿಜಕ್ಕೂ ಕಷ್ಟ. ಇದು ಲಿಫಿ ಸೀ ಡ್ರ್ಯಾಗನ್ಗಳೆಂದು ಕರೆಯಲ್ಪಡುವುದರಿಂದ ಇವು ಸಮುದ್ರ ಕುದುರೆ ಕುಟುಂಬಕ್ಕೆ ಸೇರಿವೆ ಮತ್ತು ಸ್ಪಷ್ಟವಾಗಿ ಎಲೆಗಳ ಗುಂಪಿನಂತೆ ಕಾಣುತ್ತವೆ. ಆದಾಗ್ಯೂ ಲಿಫಿ ಸೀ ಡ್ರ್ಯಾಗನ್ ಜೀವಂತವಾಗಿದ್ದು 24 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತವೆ. ಈ ಆಸಕ್ತಿದಾಯಕ ಜೀವಿ ತನ್ನ ಸಣ್ಣ ಫಿನ್ಗಳ ಮೂಲಕ ಚಲಿಸುತ್ತದೆ ಮತ್ತು ಹಸಿವಾದಾಗ ಸಣ್ಣ ಜಲಚರಗಳು ಮತ್ತು ಪ್ಲಾಂಕ್ಟನ್ಗಳನ್ನು ತಿಂದು ಬದುಕುತ್ತದೆ. ಈ ಆಳ ಸಮುದ್ರ ಜೀವಿಯ ಅತ್ಯುತ್ತಮ ಗುಣವೆಂದರೆ ಇದರ ರೂಪವು ಪೀಡಕರಿಂದ ಅಡಗಿಸಿಕೊಳ್ಳಲು ಸರಿಯಾದ ಆವರಣವಾಗುತ್ತದೆ. ಇದು ಸಮುದ್ರದ ತಳಭಾಗದಲ್ಲಿರುವಂತಹ
ಸಮುದ್ರ ಹುಲ್ಲಿನೊಂದಿಗೆ ಮಿಶ್ರಣಗೊಳ್ಳುವುದು ಸುಲಭ. ಎರಡನೇದಾಗಿ ನಾರ್ಥರ್ನ್ ಸ್ಟೇರ್ ಗೇಜರ್. ನೀವು ಇಷ್ಟು ವಿಚಿತ್ರವಾದ ಕಾಣುವ ಮೀನನ್ನು ತುಂಬಾ ಕಡಿಮೆ ನೋಡಿರಬಹುದು ಎಂದು ನಾವು ಊಹಿಸುತ್ತೇವೆ. ಅದು ನಾರ್ಥರ್ನ್ ಸ್ಟಾರ್ ಗೇಜರ್ ಆಗಿದೆ. ಈ ವಿಚಿತ್ರ ಜೀವಿಯನ್ನು ಕಾಣಲು ಉತ್ತಮ ಸ್ಥಳ ಅಮೆರಿಕದ ಪೂರ್ವ ಕರಾವಳಿಯಾಗಿದೆ ಮತ್ತು ಇದನ್ನು ಹುಡುಕಲು ನೀವು ಸಮುದ್ರದ ಆಳಕ್ಕೆ ಮುಳುಗಬೇಕು. ಇದೀಗಲೂ ಈ ಜೀವಿಯ ವಿಲಕ್ಷಣ ಸ್ವರೂಪದ ಬಗ್ಗೆ ಹೆಚ್ಚು ಮಾತನಾಡಬೇಕಾಗಿದೆ. ಇದು 50 ಸೆಂಟಿಮೀಟರ್ ವರೆಗೆ ಬೆಳೆಯಬಹುದು. ಇದರ ತಲೆಯ ಮೇಲ್ಭಾಗದಲ್ಲಿ ಬಿಳಿ ಬಿಂದುಗಳು ಇರುತ್ತವೆ ಮತ್ತು ಅವು ಇದರ ಕಪ್ಪು ಕಂದು ದೇಹದೊಂದಿಗೆ ಹೆಚ್ಚಿನ ವ್ಯತ್ಯಾಸವನ್ನು ತರುತ್ತವೆ. ಇದರ ಬಾಲದಲ್ಲಿ ಕೆಲವು ಗೆರೆಗಳಿವೆ ಮತ್ತು ನಿಮಗೆ ತಕ್ಷಣವೇ ಹುಲಿ ಮತ್ತು ಚಿರತೆ ಪ್ರಾಣಿಗಳನ್ನು ನೆನಪಿಸಬಹುದು. ಆದಾಗ್ಯೂ ಸಹ ನಾರ್ಥರ್ನ್ ಸ್ಟಾರ್ ಗೇಜರ್ ಕಣ್ಣುಗಳು ಮತ್ತು ಮೂಗಿನ ಹೊಳ್ಳೆಗಳು ತಲೆಯ ಮೇಲ್ಭಾಗದಲ್ಲಿಯೇ ಇರುತ್ತವೆ. ಇತರ ಮೀನುಗಳಂತೆ ಅದರ ಬಾಯಿ ಹೊರಕ್ಕೆ ಕಾಣುವುದಿಲ್ಲ, ಆದರೆ ನಾರ್ಥರ್ನ್ ಸ್ಟಾರ್ ಗೇಜರ್ನ ಬಾಯಿ ಮೇಲ್ಮುಖವಾಗಿದೆ. ಇದು ಸಮುದ್ರದ ತಳಭಾಗದಲ್ಲಿ ಮರಳಿನೊಳಗೆ ಅಡಗಿರುವುದೇ ಹೆಚ್ಚಿನ ಸಮಯ ಮತ್ತು ಅದು ಊಟ ಮಾಡಲು ಬಯಸಿದಾಗ ಯಾವುದೇ ದುರದೃಷ್ಟವಶಾತ್ ಮೀನುಗಳನ್ನ ಒಮ್ಮೆಲೆ ನುಂಗಿಬಿಡುತ್ತದೆ. ಇನ್ನು ಮೊದಲನೇ ನಂಬರ್ನಲ್ಲಿರೋದು ವಾಬೆಗಾಂಗ್. ನೀವು ನೋಡುತ್ತಿರುವುದು ವಾಸ್ತವವಾಗಿ ವಾಬೆಗಾಂಗ್. ಇದು ಕಾರ್ಪೆಟ್ ಶಾರ್ಕ್ ಕುಟುಂಬಕ್ಕೆ ಸೇರಿದೆ. ಅದರ ಕಾರಣವೇ ಇದರ ರೂಪ ಒಂದು ಹಳೆಯ ರಗ್ನಂತೆ ಕಾಣುತ್ತದೆ. ಆದರೆ ನಾವು ಹೇಳುವಾಗ ನಂಬಿ, ನೀವು ನಿಮ್ಮ ಹತ್ತಿರ ಒಂದು ಶಾರ್ಕ್ ಅನ್ನು ಇಚ್ಛಿಸುವುದಿಲ್ಲ. ನೀವು ಈ ವಿಶೇಷ ಶಾರ್ಕ್ಗಳನ್ನು ಹುಡುಕಲು ಹೋಗಲು ಇಚ್ಛಿಸಿದರೆ ನೀವು ಇಂಡಿಯನ್ ಓಷಿಯನ್ ಮಹಾಸಾಗರ ಮತ್ತು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಉಷ್ಣವಲಯ ನೀರುಗಳಲ್ಲಿ ಶೋಧಿಸಬೇಕು. ಈ ನೀರಿನಲ್ಲಿ ಅವು ಬಹುತೇಕ ಸಮಯ ಸಮುದ್ರದ ತಳದಲ್ಲಿ ವಿಶ್ರಾಂತಿಯಲ್ಲಿರುತ್ತವೆ ಮತ್ತು ಅವುಗಳ ಸಮತಟ್ಟಾದ ದೇಹಗಳ ಕಾರಣದಿಂದ ಯಾರಿಗೂ ಅವು ಇಲ್ಲಿ ಇರುವುದು ಗೊತ್ತಾಗದು. ಇವು ನಿರೀಕ್ಷೆಯಲ್ಲಿ ಇದ್ದು ಆದಾಗ್ಯೂ ಇವು ಕಾಯುತ್ತಲಿರುತ್ತವೆ ಯಾವಾಗ ಒಂದು ರುಚಿಕರವಾದಂತಹ ಆಹಾರ ಸಿಗುತ್ತದೆ ಎಂದು. ಯಾವುದಾದರೂ ಲ್ಯಾಬ್ಸ್ಟರ್, ಕ್ಯಾಬ್, ಆಕ್ಟೋಪಸ್ ಅಥವಾ ಸಣ್ಣ ಮೀನುಗಳು ಅದರ ಪಕ್ಕದಲ್ಲಿ ಹಾದು ಹೋಗುವಾಗ ತಿಂದು ಬಿಡುತ್ತವೆ. ಇದರೊಂದಿಗೆ ಇವತ್ತಿನ ಈ ವಿಡಿಯೋ ಮುಕ್ತಾಯವಾಗಿದೆ. ನೀವು ಯಾವ ಅಪರೂಪದ ಸಮುದ್ರ ಆಳದಲ್ಲಿರುವಂತಹ ಪ್ರಾಣಿಯನ್ನು ನೈಜವಾಗಿ ಮತ್ತು ಆನ್ಲೈನ್ನಲ್ಲಿ ಆದರೂ ನೋಡಿದ್ದೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ವಿಡಿಯೋ ಮಿಸ್ ಮಾಡಿಕೊಳ್ಳದಂತೆ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.